ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶ್ರೋತೃಗಳಿಗೆ ಶ್ರೀ ಶಂಕರ ವಿಜಯದ 17ನೆಯ ಸಂಧಿಗೆ ಸ್ವಾಗತ. ಪರಾಶರ ಪುತ್ರರಾದ ವೇದವ್ಯಾಸರು ಶ್ರೀ ಶಂಕರ ಯತಿವರನಿಗೆ ದರ್ಶನವನ್ನು ಕೊಟ್ಟು ಆತನಿಂದ ವಿರಚಿಸಲ್ಪಟ್ಟಿರುವ ಬ್ರಹ್ಮಸೂತ್ರ ಭಾಷ್ಯವನ್ನು ಪರಾಮರ್ಶಿಸಿ ವರವನ್ನು ಕರುಣಿಸಿದುದು. ಭೃಗುವಂಶ ಸಮುದ್ರ ಚಂದ್ರನೇ ಕೇಳು, ಎಲೈ ಶೌನಕಮುನಿಯೇ, ಲೋಕಪ್ರಸಿದ್ಧನಾದ ಶ್ರೀ ಶಂಕರ ಯತಿಯು ಅನುರಾಗಯುಕ್ತನಾಗಿ ಶಿಷ್ಯ ಸಮೂಹಕ್ಕೆ ವೇದಾರ್ಥ ತತ್ವ ರಹಸ್ಯ ಮಹದ್ವಿಷಯಗಳನ್ನು ಬೋಧಿಸುತ್ತಾ ಅಪಾರವಾದ ಮಂಜಿನ ಗೆಡ್ಡೆಗಳಿಂದ ಶೋಭಿಸುತ್ತಲಿರುವ ಶಿಮಾಚಲ ಪ್ರಾಂತ್ಯದಲ್ಲಿ ವಿಜೃಂಭಣೆಯಿಂದ ಪ್ರವಹಿಸುತ್ತಲಿರುವ ದೇವನದಿಯ ತೀರದಲ್ಲಿ ಸಂತೋಷದಿಂದ ಇದ್ದನು. ಮತ್ತೊಂದು ದಿನ ಶಂಕರ ಯತಿಯು ಬ್ರಹ್ಮಸೂತ್ರ ಭಾಷ್ಯ ವಿಷಯವನ್ನು ಬೋಧಿಸುತ್ತಲಿರಲು ಚಂದ್ರಚೂಡನಿಂದ ಬೋಧಿಸಲ್ಪಟ್ಟವರಾದ ಪದ್ಮಪಾದ, ಆನಂದಗಿರಿ ಮೊದಲಾದ ಸಕಲ ಶಿಷ್ಯರು ಸಹ ತಮ್ಮ ಮನಸ್ಸಿನ ಸಂಶಯವನ್ನು ಕಳೆದುಕೊಳ್ಳುವವರಾಗಿ ಪರಮ ಸಂತೋಷಭರಿತರಾಗಿ ಕುಳಿತುಕೊಂಡಿರಲು ಆಗ ಅಲ್ಲಿಗೆ ವೃದ್ಧ ಬ್ರಾಹ್ಮಣನಂತೆ ವೇಷವನ್ನು ಧರಿಸಿದವನಾಗಿ ಮಹಾನುಭಾವನಾದ ವೇದವ್ಯಾಸ ಮುನಿಯು ದಯಮಾಡಿದನು. ಪರಿಶುಭ್ರವಾದ ವಸ್ತ್ರವನ್ನು ಧರಿಸಿ ಕೊರಡಿನಲ್ಲಿ ಯಜ್ಞೋಪವೀತವು ವಿರಾಜಿಸುತ್ತಲಿರಲು ಅತಿ ರಮಣೀಯವಾದ ರುದ್ರಾಕ್ಷ ಮಾಲೆಗಳನ್ನು ಆಭರಣಗಳನ್ನಾಗಿ ಹೊಂದಿ ತನ್ನ ವಿಶಾಲವಾದ ಹಣೆಯಲ್ಲಿ ಭಸ್ಮರೇಖಾತ್ರಯವು ಪ್ರಕಾಶಿಸುತ್ತಲಿರಲು ಅಪಾರ ತೇಜೋಭರಿತ ಪ್ರಾಕಾರದಿಂದ ಬಾದರಾಯಣ ಮುನಿಯು ಸಶಿಷ್ಯನಾಗಿ ವಿರಾಜಿಸುವ ಶ್ರೀ ಶಂಕರಯತಿಯ ಸಮೀಪವನ್ನು ಕುರಿತು ಬಂದನು. ಈ ಪ್ರಕಾರವಾಗಿ ಬಂದು ಶ್ರೀ ಶಂಕರ ಯತೀಶ್ವರನ ಸಮೀಪದಲ್ಲಿ ನಿಂತುಕೊಳ್ಳುವವನಾಗಿ ಆತನನ್ನು ಕುರಿತು, ಎಲೈ ಯತಿಯೇ, ನೀನು ಯಾರು, ಏನನ್ನು ಬೋಧಿಸುತ್ತಲಿರುವೆ ಎಂದು ಪ್ರಶ್ನೆ ಮಾಡಲು ಆಗ ಶಿಷ್ಯರು ಈ ಪರಿಯಾಗಿ ಉತ್ತರವನ್ನು ಕೊಟ್ಟರು. ಎಲೈ ಬ್ರಾಹ್ಮಣನೇ, ನಮ್ಮ ಗುರುವರನಾದ ಈ ಮಹಾನುಭಾವನು ಲೋಕಹಿತಾರ್ಥವಾಗಿ ಬಾದರಾಯಣ ಮುನಿಯು ಅನುಗ್ರಹಿಸಿರುವ ಬ್ರಹ್ಮಸೂತ್ರಗಳಿಗೆ ಉತ್ತಮೋತ್ತಮ ರೀತಿಯಲ್ಲಿ ಭಾಷ್ಯವನ್ನು ವಿರಚಿಸಿ ಆ ಭಾಷ್ಯವನ್ನು ದಯೆಯಿಂದ ನಮಗೆ ಬೋಧಿಸುತ್ತಿರುವನು ಎಂದು ಉತ್ತರವನ್ನಿತ್ತರು. ಇದನ್ನು ಕೇಳಿ ಪ್ರಚ್ಛನ್ನ ವೇಷಧಾರಿಯಾದ ಮುನಿಕುಲ ಶ್ರೇಷ್ಠ ವೇದವ್ಯಾಸ ಮುನಿಯು ಮತ್ತೆ ಯತಿಶಂಕರನನ್ನು ಕುರಿತು, ಎಲೈ ಸನ್ಯಾಸಿಯೇ, ಈ ಜನಗಳು ನಿನ್ನನ್ನು ಭಾಷ್ಯಕಾರನೆಂದು ಹೇಳುತ್ತಿರುವರಷ್ಟೇ. ಕೃಷ್ಣ ದ್ವೈಪಾಯನ ವ್ಯಾಸನಿಂದ ಹೇಳಲ್ಪಟ್ಟ ಬ್ರಹ್ಮಸೂತ್ರಗಳ ಅರ್ಥವೇನಾದರೂ ನಿನಗೆ ತಿಳಿದಿರುವುದಾಗಿದ್ದರೆ ನನ್ನ ಸಮಕ್ಷಮದಲ್ಲಿ ಯಾವುದಾದರೂ ಒಂದು ಸೂತ್ರಾರ್ಥವನ್ನು ವಿವರಿಸು ಎಂದು ನಗುತ್ತಾ ಪ್ರಶ್ನೆ ಮಾಡಿದನು. ಈ ಪರಿಯಾಗಿ ಕೃತಕ ಬ್ರಾಹ್ಮಣ ವೇಷಧಾರಿಯು ಪೇಳ್ದುದನ್ನು ಕೇಳುತ್ತಾ ಮಹಾನುಭಾವನಾದ ಆದಿಶಂಕರನು ವಿನಯೋಪೇತನಾಗಿ ಆತನನ್ನು ಕುರಿತು, ಎಲೈ ವಿಪ್ರವರನೇ, ಲೋಕದಲ್ಲಿ ಯಾರು ನಿಗಮ ಸಾರ ರೂಪವಾದ ಬ್ರಹ್ಮಸೂತ್ರಾರ್ಥವನ್ನು ಬಲ್ಲವರಾದ ಗುರುಜನಗಳು ಅವರಿಗೆ ಶ್ರದ್ಧಾನ್ವಿತನಾಗಿ ನಮಸ್ಕರಿಸುವೆನು. ಇಷ್ಟಲ್ಲದೆ ನಾನು ವೇದಾರ್ಥವನ್ನು ಬಲ್ಲೆನು ಎಂದು ನಾನು ಗರ್ವಿಸೆನು. ಅದಿರಲಿ, ಬ್ರಹ್ಮಸೂತ್ರಾರ್ಥವು ಅಗಣಿತವಾದ್ದರಿಂದ ಅದರಲ್ಲಿ ನಿನಗೆ ಇಚ್ಛೆ ಬಂದುದನ್ನು ನೀನು ಪ್ರಶ್ನೆ ಮಾಡಿದುದೇ ಆದರೆ ಅದಕ್ಕೆ ನಾನು ತಿಳಿದುಕೊಂಡಿರುವ ಮಟ್ಟಿಗೆ ಉತ್ತರವನ್ನು ಕೊಡುವೆನೆಂದನು. ಹೀಗೆಂದು ಶ್ರೀ ಶಂಕರಯತಿಯು ಹೇಳಿದುದಕ್ಕೆ ಬ್ರಾಹ್ಮಣನು ಸಮ್ಮತಿಸಿದವನಾಗಿ, ಎಲೈ ಸನ್ಯಾಸಿಯೇ, ಹಾಗಾದರೆ ಪೂಜ್ಯರಾದ ವ್ಯಾಸರಿಂದ ಹೇಳಲ್ಪಟ್ಟ ಬ್ರಹ್ಮಸೂತ್ರದಲ್ಲಿ 3ನೆಯ ಸಾಧನಾಧ್ಯಾಯದಲ್ಲಿ ಯಾವ ವಿಷಯವು ಪ್ರಾಮುಖ್ಯವಾದುದೆಂಬುದನ್ನು ನಿನಗೆ ಬ್ರಹ್ಮಸೂತ್ರ ವಿಷಯವು ತಿಳಿದಿದ್ದರೆ ಹೇಳು ಎನ್ನಲು ಯತಿವರೇಣ್ಯನು ಬ್ರಾಹ್ಮಣನ ಪ್ರಜ್ಞಾವಿಶೇಷವನ್ನು ಕಂಡು ಸಂತೋಷಭರಿತನಾಗಿ ಈ ಪ್ರಕಾರ ಉತ್ತರವನ್ನಿತ್ತನು. ಪಂಚಭೂತಾತ್ಮಕವಾದ ಶರೀರವು ಮೃತಿಯನ್ನು ಹೊಂದಲು ಆ ದೇಹಾಂತರ್ಗತನಾಗಿದ್ದ ಜೀವನು ಶರೀರದೊಡನೆ ಭೌತಿಕಗಳಾದ ಇಂದ್ರಿಯಗಳು ಸಹ ನಷ್ಟವಾದ ತರುವಾಯ ಪಂಚಭೂತಗಳ ಸೂಕ್ಷ್ಮಾಂಶಗಳಿಂದೊಡಗೂಡಿ ಹೊರಟು ಹೋಗುವನು. ಈ ವಿಷಯವು ತಾಂಡಿ ಶ್ರುತಿಯಲ್ಲಿ ಪ್ರಖ್ಯಾತವಾಗಿರುವುದು. ಗೌತಮ ಜೈಮಿನಿ ಸಂವಾದದಲ್ಲಿ ಈ ವಿಷಯವು ಪ್ರಕಟವಾಗಿರುವುದು.
ಸೂತ್ರಾರ್ಥವು ಇದನ್ನೇ ಬೋಧಿಸುವುದು ಎಂದನು. ವಾಗ್ವಿಚಕ್ಷಣನಾದ ಬ್ರಾಹ್ಮಣನು ಶ್ರೀ ಶಂಕರನು ಹೇಳಿದುದನ್ನು ಕೇಳಿ ಪಂಡಿತ ಸಮೂಹವು ಆಶ್ಚರ್ಯವನ್ನು ತಾಳುವಂತೆ 100 ಬಗೆಯಿಂದ ಯತಿಯ ಹೇಳುವಿಕೆಯನ್ನು ಖಂಡಿಸಿ ಮಾತನಾಡಲು, ಯತಿ ಸರ್ವೋತ್ತಮನು ತನ್ನ ಬುದ್ಧಿಬಲದಿಂದ ಬ್ರಾಹ್ಮಣನ ಮಾತುಗಳನ್ನು ಬಹುಬಗೆಯಿಂದ ಖಂಡಿಸಿದನು. ಈ ಪರಿಯಾಗಿ ಪದ್ಮಪಾದ, ಆನಂದಗಿರಿ ಮುಂತಾದ ಸಕಲ ಶಿಷ್ಯ ಸಮೂಹವು ಬೆರಗಾಗಿರುವಂತೆ ಪ್ರಚ್ಛನ್ನ ವೇಷಧಾರಿಯಾದ ವೇದವ್ಯಾಸ ಮುನಿಯು ಮತ್ತು ಶ್ರೀ ಶಂಕರನು ಸಹ 8 ದಿನಗಳ ಪರ್ಯಂತರ ವಾದಿಸುತ್ತಲಿರಲು ನಾರಾಯಣಾಂಶ ಸಂಭೂತನಾದ ಪದ್ಮಪಾದಾಚಾರ್ಯನು ಆಶ್ಚರ್ಯವನ್ನು ತಳೆದು ವಾದಿಸುತ್ತಲಿರುವ ಬ್ರಾಹ್ಮಣನು ವೇದವ್ಯಾಸ ಮುನಿ ಎಂಬುದನ್ನು ತನ್ನ ಮನಸ್ಸಿನಲ್ಲಿ ಅರಿತವನಾದನು. ತನ್ನ ಪರಾತ್ಪರ ಗುರುವಾದ, ಅಂದರೆ ಗುರುವಿನ ಗುರುವಾದಂತಹ ಗೌಡಪಾದ ಮುನಿಗೆ ಪರಮಗುರುವಾದಂತಹ ವೇದವ್ಯಾಸ ಮುನಿಯು ಬಂದಿರುವುದನ್ನು ಸನಂದನನು ತಿಳಿದು ಬಹು ಸಂತೋಷಭರಿತನಾಗಿ ವ್ಯಾಸಾಗಮನವನ್ನು ತಾನು ಅರಿತಿರುವುದನ್ನು ಗುರುಶ್ರೇಷ್ಠನಾದ ಶ್ರೀ ಶಂಕರನಿಗೆ ತಿಳಿಸುವ ವಿಧಾನವನ್ನು ನಿಶ್ಚಯಿಸಿ ವಿನಯೋಪೇತನಾಗಿ ಈ ಪರಿಯಾಗಿ ಹೇಳಿದನು. ಶ್ರೀ ಶಂಕರಯತಿಯು ಪ್ರತ್ಯಕ್ಷ ಶಂಕರ ಸ್ವರೂಪನು. ಪೂಜ್ಯನಾದ ವೇದವ್ಯಾಸ ಮುನಿಯು ಜಗತ್ಪತಿಯಾದ ನಾರಾಯಣ ಸ್ವರೂಪನು. ಈ ಹರಿಹರರಿಬ್ಬರು ಕಲೆತು ವಾಗ್ವಾದ ಮಾಡುತ್ತಲಿರಲು ಸೇವಕರಾದ ನಾವುಗಳು ಏನಂಗೈಯಲು ಏನನ್ನು ತಾನೇ ಮಾಡಲು ಸಮರ್ಥರೆಂದು ನಮ್ಮ ಮನಸ್ಸು ಶಂಕಿಸುತ್ತಿರುವುದು ಎಂದು ವ್ಯಂಗ್ಯೋಕ್ತಿಯನ್ನು ಆಡಿದನು. ಶಿಷ್ಯವರನಾದ ಪದ್ಮಪಾದನಿಂದ ಹೇಳಲ್ಪಟ್ಟ ಈ ವಿಚಿತ್ರವಾದ ವಾಕ್ಸರಣಿಯನ್ನು ಶ್ರೀ ಶಂಕರಯತಿಯು ಕೇಳಿ ಪರಮ ಸಂಭ್ರಮಾನ್ವಿತನಾಗಿ ಸೂತ್ರಕಾರನಾದ ಬಾದರಾಯಣ ಮಹಾಮುನಿಯ ಪಾವನ ಪಾದಯುಗ್ಮ ಸಂದರ್ಶನೋತ್ಸವ ಭಾಗಿಯಾಗುವೆನೆಂದು ಪರಮ ಪವಿತ್ರ ವಾಕ್ಸರಣಿಯಿಂದ ವೇದವ್ಯಾಸ ಮುನಿಯನ್ನು ಕುರಿತು ಈ ವಿಧವಾಗಿ ಸ್ತುತಿಸಲು ಉಪಕ್ರಮಿಸಿದನು. ಅತ್ಯಂತ ರಮಣೀಯವಾದ ಜಟಾ ಕಲಾಪದಿಂದ ವಿರಾಜಿಸುವ ಶಿರಸ್ಸುಳ್ಳವನಾಗಿ ನಿರ್ವಿಶೇಷವಾದ ಕಾಂತಿಯಿಂದ ಪರಿಶೋಭಿಸುತ್ತಲಿರುವ ಶುಭ್ರವಾದ ಉಪವೀತದಿಂದ ವಿರಾಜಿಸುವವನಾಗಿಯೂ ಮೃದುವಾದ ಹರಿಣಾಜಿನವನ್ನು ಧರಿಸಿ ಸಮಸ್ತ ವಿಧವಾದ ಕಲಿಕಲ್ಮಷಗಳನ್ನು ಪರಿಹರಿಸುವವನಾಗಿಯೂ ಇರುವ ನೀನು ಮಹಾನುಭಾವನಾದ ವೇದವ್ಯಾಸ ಮುನಿಯೇ ನಿಜವೆಂದು ಹೇಳಿ ಶ್ರೀ ಶಂಕರಯತಿಯು ಆತನ ಪಾದಗಳಿಗೆ ಭಕ್ತಿಯಿಂದ ನಮಸ್ಕರಿಸಿದನು. ಎಲೈ ಮುನಿಕುಲವರೇಣ್ಯನೇ, ಪೂಜ್ಯನಾದ ನಿನ್ನಿಂದ ಲೋಕಹಿತಾರ್ಥವಾಗಿ ವಿರಚಿಸಲ್ಪಟ್ಟಿರುವ ಬ್ರಹ್ಮಸೂತ್ರ ವಾಕ್ಯಗಳನ್ನು ಆಶ್ರಯಿಸಿ ನನ್ನಿಂದ ರಚಿಸಲ್ಪಟ್ಟಿರುವುದಾಗಿಯೂ ಸರ್ವೋತ್ತಮವಾದ ಜೀವಾತ್ಮೈಕ್ಯ ಭಾವಬೋಧಕವಾದ ಅದ್ವೈತಾಭಿಪ್ರಾಯವನ್ನು ವಿಶದಗೊಳಿಸುವುದಾಗಿಯೂ ಇರುವ ಅಪಾರವಾದ ಭಾಷ್ಯವು ಮಹಾಮಹಿಮನಾದ ನಿನ್ನ ಆಶಯಾನುಸಾರವಾಗಿದ್ದು ನಿನ್ನ ಮನಸ್ಸಿಗೆ ತೃಪ್ತಿಕರವಾಗಿರುವುದಾದಲ್ಲಿ ನೀನು ದಯೆಯಿಂದ ನಿನ್ನ ನಿಜಮೂರ್ತಿ ಸಂದರ್ಶನ ಲಾಭವನ್ನು ನನಗೆ ಅನುಗ್ರಹಿಸುವವನಾಗು. ಹೀಗೆಂದು ಪ್ರಾರ್ಥಿಸುತ್ತಿರಲು ಅನೇಕವಾದ ಮಿಂಚುಗಳು ಏಕಕಾಲದಲ್ಲಿ ಹೊಳೆದಂತೆ ಪ್ರಕಾಶವೆದ್ದಿತು. ಆ ತೇಜೋರಾಶಿಯ ಮಧ್ಯದಲ್ಲಿ ಸುವರ್ಣ ಲತೆಯಂತೆ ಗೋಚರಿಸುವ ಜಟೆಯಿಂದಲೂ ಪರಮಸುಂದರನಾದ ಮುಖಮಂಡಲದಿಂದಲೂ ಒಡಗೂಡಿ ಸಕಲ ವೇದಾತ್ಮಕನಾದ ಶ್ರೀ ವೇದವ್ಯಾಸ ಮಹಾಮುನಿಯ ದಿವ್ಯ ಮೂರ್ತಿಯು ಅಂದವಾಗಿ ವಿರಾಜಿಸುತ್ತಿರುವುದನ್ನು ಶ್ರೀ ಶಂಕರ ಯತೀಶ್ವರನು ತನ್ನ ಇದಿರಾಗಿ ನೋಡಿದನು. ಆತ್ಮಾನುಸಂಧಾನವನ್ನು ಬೋಧಿಸುವ ಜ್ಞಾನಮುದ್ರೆಯನ್ನು ದಕ್ಷಿಣ ಹಸ್ತದಿಂದ ತೋರಿಸುತ್ತಲೂ ದಿವ್ಯ ಕಮಂಡಲವನ್ನು ಧರಿಸಿದ ವಾಮಹಸ್ತದಿಂದ ಸಂಭ್ರಮದಿಂದ ವಿಭ್ರಾಜಿಸುತ್ತಲೂ ಸೂರ್ಯ ಸದೃಶವಾದ ಮಹಾಕಾಂತಿಯಿಂದ ನಿರಂತರ ಶೋಭಿಸುತ್ತಲಿರುವ ದಿವ್ಯ ಮಂಗಳ ವಿಗ್ರಹವು ತನ್ನ ಇದಿರಾಗಿ ಪ್ರಕಾಶಿಸುತ್ತಿರುವುದನ್ನು ಶ್ರೀ ಶಂಕರನು ನೋಡಿದನು. ಶಿರಃಪ್ರದೇಶದಲ್ಲಿ ಮನೋಹರವಾದ ಜಟೆ, ಕೊರಳಿನಲ್ಲಿ ದಿವ್ಯವಾದ ರುದ್ರಾಕ್ಷಮಾಲೆ, ಅವಯವದಲ್ಲಿ ಬಳಿದುಕೊಂಡಿರುವ ಪರಿಶುಭ್ರವಾದ ಭಸ್ಮ, ಕಟಿ ಪ್ರದೇಶದಲ್ಲಿ ಬಿಗಿದು ಹುಟ್ಟಿರುವ ಶಾರ್ದೂಲ ಚರ್ಮ ಇವುಗಳಿಂದೊಡಗೂಡಿ ಶುದ್ಧ ಸ್ಫಟಿಕ ಸಂಕಾಶನಾದ ಸಾಕ್ಷಾತ್ ಪರಮೇಶ್ವರನ ಸಾರೂಪ್ಯವನ್ನು ತಳೆದಂತೆ ವಿರಾಜಿಸುವ ಮಹಾತ್ಮನಾದ ವೇದವ್ಯಾಸ ಮುನಿಯನ್ನು ಶ್ರೀ ಶಂಕರನು ನೋಡುತ್ತಿದ್ದನು. ಮದದಿಂದ ಉನ್ಮತ್ತ ಸ್ಥಿತಿಯನ್ನು ತಾಳಿದ ಆನೆಯನ್ನು ಸಾಣೆ ಹಿಡಿಯಲ್ಪಟ್ಟು ಹರಿತವಾದ ಧಾರೆಯಿಂದ ಪ್ರಜ್ವಲಿಸುತ್ತಲಿರುವ ಮಹೋತ್ತಮವಾದ ಅಂಕುಶದಿಂದ ಸ್ವಾಧೀನಪಡಿಸಿಕೊಳ್ಳುವಂತೆ
ಮಹದಹಂಕಾರವೆಂಬುವ ಮದ್ದಾನೆಯನ್ನು ಸರ್ವೋತ್ತಮವಾದ ಅಭೇದ ಜ್ಞಾನವೆಂಬ ದಿವ್ಯಾಂಕುಶದಿಂದ ಸ್ವಾಧೀನಪಡಿಸಿಕೊಂಡಿರುವ ಪೂಜ್ಯವಾದ ನಿರ್ಮಲ ಕೀರ್ತಿಯಿಂದೊಡಗೂಡಿದವನಾದ ಮಹಿಮಾ ಸಮುದ್ರ ಶ್ರೀ ಬಾದರಾಯಣ ಮಹಾಮುನಿಯನ್ನು ಶ್ರೀ ಶಂಕರ ಯತಿಯು ತನ್ನ ಎದುರಿನಲ್ಲಿ ಕಾಣುತ್ತಿದ್ದನು. ಲೋಕದಲ್ಲಿ ಪಶುಪಾಲಕನಾದವನು ಹಗ್ಗವನ್ನು ಅನೇಕವಾದ ಪಶು ಸಂಕುಲಗಳಿಗೆ ತೊಡಿಸಿ ಹೇಗೆ ಕಟ್ಟಿ ನಿಲ್ಲಿಸುವನು, ಅದರಂತೆಯೇ ಅನಂತವಾದ ನಿಗಮಾಗಮಗಳೆಂಬ ಪಶು ಸಂಕುಲವನ್ನು ಬ್ರಹ್ಮಸೂತ್ರ ರೂಪವಾದ ರಜ್ಜುವಿನಿಂದ ಬಿಗಿದು ಆತ್ಮೈಕ ತತ್ವ ರೂಪವಾದ ಕಂಬಕ್ಕೆ ಮಹಾ ಸಂಭ್ರಮದಿಂದೊಡಗೂಡಿ ಕಟ್ಟಿರುವ ಪರಮ ಪೂಜ್ಯ ಸಾತ್ಯವತೆಯನ್ನು ತನ್ನ ಎದುರಿನಲ್ಲಿ ರಂಜಿಸುತ್ತಿರುವುದನ್ನು ಶ್ರೀ ಶಂಕರ ಯತಿಯು ಕಂಡನು. ಈ ವಿಧವಾಗಿ ಪರಿಶೋಭಿಸುತ್ತಲಿರುವ ಪರಾಶರ ಪುತ್ರನ ದಿವ್ಯ ರಮ್ಯ ವಿಗ್ರಹವನ್ನು ಶ್ರೀ ಶಂಕರಯತಿಯು ತನ್ನ ನೇತ್ರಗಳು ತೃಪ್ತಿಪಡುವಂತೆ ನೋಡಿ ಪರಮ ಸಂತೋಷದಿಂದೊಡಗೂಡಿ ತನ್ನ ಸಕಲ ಶಿಷ್ಯ ಸಮೂಹಯುಕ್ತನಾಗಿ ಬಾದರಾಯಣ ಮಹಾಮುನಿಯ ಸನ್ನಿಧಾನಕ್ಕೆ ಬಂದು ಆತನ ಪೂತವಾದ ಪಾದ ಕಮಲ ಯುಗ್ಮದಲ್ಲಿ ತನ್ನ ದೇಹವನ್ನು ನೀಡಿ ನಮಸ್ಕರಿಸಿ ಎದ್ದು ಕೈಗಳೆರಡನ್ನೂ ಜೋಡಿಸಿ ಭಕ್ತಿಭಾವದಿಂದ ನುತಿಸತೊಡಗಿದನು. 4 ಮುಖಗಳಿಲ್ಲದ ಮುಖವೊಂದು ಮಾತ್ರದಿಂದ ವಿರಾಜಿಸುವ ಬ್ರಹ್ಮನೆನಿಸಿಯು, ಪ್ರತಾಪಯುಕ್ತವಾದ 4 ಭುಜಗಳಿಲ್ಲದೆ ಭುಜಗಳೆರಡು ಮಾತ್ರದಿಂದ ಶೋಭಿಸುವ ಶ್ರೀಮನ್ನಾರಾಯಣನೆನಿಸಿಯು, ಹಣೆಯ ಮಧ್ಯದಲ್ಲಿನ ಅಗ್ನಿನೇತ್ರವಿಲ್ಲದ ನಯನ ದ್ವಯ ಮಾತ್ರದಿಂದ ಪ್ರಕಾಶಿಸುವ ಶ್ರೀ ಪರಮೇಶ್ವರನೆನಿಸಿಯು, ಪ್ರಸಿದ್ಧಿಯನ್ನು ಪಡೆದಿರುವ ಸಕಲ ವೇದಾಧಾರಭೂತನಾದ ಮಹಾನುಭಾವನಾದ ವೇದವ್ಯಾಸ ಮುನಿಯ ಪರಮ ಪಾವನ ಪಾದಗಳಿಗೆ ನಾನು ನಮಸ್ಕರಿಸುವೆನು. ಅನಂತವಾದ ವೇದಾರ್ಥಗಳ ರಹಸ್ಯವನ್ನು ಸುಲಲಿತವಾಗಿ ಬೋಧಿಸುವುದಾಗಿಯೂ ಜಗತ್ತಿನ ಸಮಸ್ತ ಜನರ ಬಹುವಿಧ ಪಾಪ ಸಮೂಹವನ್ನು ಪರಿಹರಿಸುವುದಾಗಿಯೂ ಲಾಲಿಸುವುದಕ್ಕೆ ಅತ್ಯಂತ ಹಿತಕರವಾಗಿಯೂ ಶ್ರೋತೃಗಳಿಗೆ ಸೌಲಭ್ಯದಿಂದ ಮೋಕ್ಷ ಮಾರ್ಗವನ್ನು ತೋರಿಸುವುದಾಗಿಯೂ ಇರುವ ಮಹಾಭಾರತವೆಂಬ ಚರಿತಾಮೃತವನ್ನು ರಚಿಸಿ ಲೋಕವನ್ನು ರಕ್ಷಿಸಿದ ನಿನಗೆ ಭಕ್ತಿಯಿಂದ ಅಭಿವಂದಿಸುವೆನು. ವೇದಗಳ ವಿಭಾಗಾರ್ಥವಾಗಿಯೇ ಭೂಲೋಕದಲ್ಲಿ ಅವತರಿಸಿ ವೇದಗಳನ್ನು ಕ್ರಮವಾಗಿ ವಿಂಗಡಿಸಿ ವೇದವ್ಯಾಸನೆಂಬುವನಾಗಿ ಪ್ರಖ್ಯಾತಿಯನ್ನು ತಳೆದು ಪಾದ ಕಮಲ ಸರಸೀರುಹ ದ್ವಂದ್ವವನ್ನು ನಂಬಿದ ಭಕ್ತರ ಸಕಲ ವಿಧವಾದ ಬಾಧೆಗಳನ್ನು ಪರಿಹರಿಸಿ ಪಾಲಿಸಿದ ಈ ಜಗತ್ತಿಗೆ ಶ್ರೇಷ್ಠ ಗುರುಸ್ವರೂಪನಾದ ನಿನಗೆ ಅಪಾರವಾದ ಭಕ್ತಿಯಿಂದ ನಾನು ನಮಸ್ಕರಿಸುವೆನು. ಬ್ರಹ್ಮಪುತ್ರನಾದ ಪರಮಪೂಜ್ಯ ವಸಿಷ್ಠ ಮಹಾಮುನಿಯ ನಪ್ತಾರ ಅಂದರೆ ಮೊಮ್ಮಗನ ಮಗನೆಂತಲೂ, ತಪಸ್ವಿ ಶ್ರೇಷ್ಠನಾದ ಶಕ್ತಿ ಋಷಿಯ ಪೌತ್ರ ಅಂದರೆ ಮೊಮ್ಮಗನೆಂತಲೂ, ಸರ್ವಜ್ಞನಾದ ಪರಾಶರ ಮಹಾಮುನಿಯ ಪುತ್ರ ಅಂದರೆ ಮಗನೆಂತಲೂ ಸಮಸ್ತ ಜನಗಳಿಂದಲೂ ನುತಿಸಲ್ಪಡುತ್ತಿರುವ ಎಲೈ ಮಹಾಯೋಗಿವರ್ಯನಾದ ಶುಕಮುನೀಂದ್ರನ ಜನಕನೇ, ಈ ಲೋಕದಲ್ಲಿ ನಿನ್ನನ್ನು ಹೋಲುವ ಮಹಾಮಹಿಮರು ಮತ್ತಾರಿರುವರು? ಗರ್ಭವಾಸ ಕ್ಲೇಶವಿಲ್ಲದೆ ಗರ್ಭಧಾನವಾದೊಡನೆಯೇ ಮಾತೃಗರ್ಭದಿಂದ ಅವತರಿಸಿ ಜನಿಸುವಾಗಲೇ ಶ್ರೇಷ್ಠವಾದ ಕಮಂಡಲ, ದಿವ್ಯವಾದ ದಂಡ, ರಮ್ಯವಾದ ಅಕ್ಷಮಾಲಾದಿ ಆಭರಣಗಳನ್ನು ಧರಿಸಿಯೇ ಅವತರಿಸಿ ಯಾವ ಕಾಲದಲ್ಲಿ ಸ್ಮರಿಸಿದರೆ ಆ ಕಾಲದಲ್ಲಿ ಸಿದ್ಧನಾಗುವೆನೆಂದು ತಾಯಿಯಾದ ಮತ್ಸ್ಯಗಂಧಿಗೆ ವಾಗ್ದಾನ ಮಾಡಿ ಪರಿಪಾಲಿಸಿದ ಮಹಾತ್ಮನಾದ ನಿನಗೆ ಈ ಜಗತ್ತಿನಲ್ಲಿ ಯಾರು ಸಮಾನರಿರುವರು? ಶ್ರೇಷ್ಠತಮವಾದ ಭರತವಂಶ ಮಹಾಸಮುದ್ರವು ವೃದ್ಧಿಯನ್ನು ಹೊಂದದೆ ನಿಂತು ಹೋಗಿರುವುದಾಗಿ ಆ ವಂಶವನ್ನು ನೀನು ಸಂತಾನಾಭಿವೃದ್ಧಿಯನ್ನು ಮಾಡಿ ಉದ್ಧರಿಸೆಂದು ಅಪೇಕ್ಷಿಸಿದ ತಾಯಿಯಾದ ಯೋಜನಗಂಧಿಯ ಆಜ್ಞಾಪ್ರಕಾರ ದಿವ್ಯ ತೇಜೋಭರಿತವಾದ ನಿನ್ನ ದೇಹದರ್ಶನ ಮಾತ್ರದಿಂದ ಸಂತಾನಾಭಿವೃದ್ಧಿಯನ್ನು ಕರುಣಿಸಿದ ಮಹಾಮಹಿಮಾ ಸಮುದ್ರನಾದ ನಿನಗೆ ನಾನು ನಮಸ್ಕರಿಸುವೆನು. ವಸುಂಧರೆಯ ಭಾರಾಪನೋದನಾರ್ಥವಾಗಿ ಪರಮಾನುಗ್ರಹದಿಂದ ಯದುವಂಶದಲ್ಲಿ ಅವತರಿಸಿದ ಕಮಲನಾಭನಾದ ಶ್ರೀ ಕೃಷ್ಣ ಪರಮಾತ್ಮನಿಗೆ ಭಾವನಾದ ವೀರಾಗ್ರಗಣ್ಯ ಯುಧಿಷ್ಠಿರ ಚಕ್ರವರ್ತಿಗೆ ಸಕಲೇಷ್ಟಾರ್ಥ ಪ್ರದಾಯಕವಾದ ಪರಶಿವ ಮಂತ್ರವನ್ನು ಉಪದೇಶಿಸಿ ಧರ್ಮರಾಜನಿಂದ ತನ್ಮಂತ್ರೋಪರಿಷ್ಟನಾದ ಮಹಾವೀರ ಪಾರ್ಥನಿಗೆ ಪರಶಿವನಿಂದ ಪಾಶುಪತಾಸ್ತ್ರವನ್ನು ಕರುಣದಿಂದ ಕೊಡಿಸಿದ ಮಹಾನುಭಾವನು ನೀನಲ್ಲವೇ? ಚಂದ್ರವಂಶೋತ್ಪನ್ನರಾದ ಪಾಂಡವರು ಮತ್ತು ಕೌರವರು ಸಹ ದಾಯಾದಿ ವಿಷಯದಿಂದ ಮಹಾಘೋರವಾದ ಯುದ್ಧವನ್ನೆಸಗಿದ ಮಹಾ ಸಂಗ್ರಾಮ ಭೂಮಿಯಾದ ಕುರುಕ್ಷೇತ್ರದಲ್ಲಿ
ಮಡಿದ ಕುರುವಂಶೋದ್ಭವರಾದ ಮಹಾವೀರರನ್ನು ಮತ್ತೆ ನೋಡಬೇಕೆಂದು ಅವರವರ ಪತ್ನಿಯರೇ ಮೊದಲಾದ ಬಂಧು ಜನಗಳು ದುಃಖಾನ್ವಿತರಾಗಿ ದೈನ್ಯದಿಂದ ಸಂಪ್ರಾರ್ಥಿಸಲು ಕುರುಕುಲದ ನಾರಿ ಜನಗಳ ವಿಷಯದಲ್ಲಿ ದಯಾಪರನಾಗಿ ಗಂಗಾ ತೀರದಲ್ಲಿ ಅವರುಗಳಿಗೆ ಮೃತರಾದ ಬಂಧು ಜನಗಳನ್ನು ಪರಲೋಕಗಳಿಂದ ಕರೆಯಿಸಿ ತಪೋಶಕ್ತಿಯಿಂದ ತೋರಿಸಿ ಮೃತರಾದವರೊಡನೆ ಜೀವಂತರಾದವರು ಕಲೆತು ಸುಖದಿಂದ ಕೆಲವು ಕಾಲವಿರುವಂತೆ ಅನುಗ್ರಹಿಸಿದ ಮಹಾನುಭಾವನಾದ ನಿನಗೆ ಈ ಜಗತ್ತಿನಲ್ಲಿ ಸಮಾನರು ಯಾರಿರುವರು? ಲೋಕದ ಸಮಸ್ತ ಜನರಿಗೂ ಸಕಲ ತತ್ವಾರ್ಥ ಸಾರ ಸಂಗತಿಯು ಸುಲಭವಾಗಿ ವಶ್ಯವಾಗುವಂತೆ 18 ಪುರಾಣಗಳನ್ನು ವಿಸ್ತಾರದಿಂದ ವಿರಚಿಸಿ ಲೋಕಾನುಗ್ರಹವನ್ನು ಗೈದ ಪರಮ ವಿಜ್ಞಾನ ಸಮುದ್ರನಾದ ಭೂಲೋಕದಲ್ಲಿ ಸಂಚರಿಸುತ್ತಲಿರುವ ಪರಬ್ರಹ್ಮ ಸ್ವರೂಪನಾದ ನಿನ್ನ ಪಾದ ಕಮಲಗಳಿಗೆ ವಿಶೇಷ ಭಕ್ತಿ ಭಾವದಿಂದೊಡಗೂಡಿ ನಾನು ನಮಸ್ಕರಿಸುವೆನು. ಗಗನ ಮಂಡಲದಲ್ಲಿರುವ ಸಕಲ ತಾರಾಮಂಡಲವೂ ಸಹ ತಮ್ಮ ಪ್ರಾಣವಲ್ಲಭನಾದ ಚಂದ್ರಮನ ವಂಶವನ್ನು ಉದ್ಧಾರ ಮಾಡಿದನೆಂಬ ಕೃತಜ್ಞತೆಯಿಂದ ಬಂದು ಸೇವಿಸುತ್ತಲಿರುವುದೋ ಎಂಬಂತೆ ಪ್ರಕಾಶಮಾನತೆಯಿಂದ ರಾಜಿಸುತ್ತಲಿರುವ ಕಂಠ ಪ್ರದೇಶದಲ್ಲಿ ನಿರಂತರ ಶೋಭಿಸುತ್ತಲಿರುವ ಮಣಿಮಾಲಿಕೆಯಿಂದ ಅಲಂಕೃತನಾದ ಯತಿಕುಲ ಶ್ರೇಷ್ಠನೇ, ನಿನ್ನ ಪಾದಾರವಿಂದಗಳಿಗೆ ಬಹುಭಕ್ತಿಯಿಂದ ನಾನು ನಮಸ್ಕರಿಸುವೆನು. ಸ್ವಪ್ನ ರೂಪವಾಗಿ ತೋರುತ್ತಿರುವುದಾಗಿ ನಿಜವಲ್ಲದ ಈ ಜಗತ್ತನ್ನು ಶಾಶ್ವತವೆಂದು ನಂಬುವ ಅಂತರಂಗದ ಮಹಾಭಯಾನಕವಾದ ಕಗ್ಗತ್ತಲೆಯನ್ನು, ಜೀವಾತ್ಮ ಪರಮಾತ್ಮರಿಗೆ ಭೇದವನ್ನು ಕಲ್ಪಿಸುವ ಅಗಾಧವಾದ ಬಹಿರಂಗದ ಕತ್ತಲೆಯನ್ನು ಸಹ ನಿವಾರಿಸಿ ಈ ಜಗತ್ತಿಗೆ ವಿಜ್ಞಾನಮಯವಾದ ಬೆಳಕನ್ನುಂಟು ಮಾಡಿ ಶಾಂತತೆಯನ್ನು ಅನುಗ್ರಹಿಸುವ ಮಹಾಭಾರತವೆಂಬುವ ಆಹ್ಲಾದಕರವಾದ ಚಂದ್ರಮನು ಮಹಾನುಭಾವರಾದ ತಮ್ಮ ಮಹಾಮಹಿಮ ಸಮುದ್ರದಲ್ಲಿ ಉತ್ಪನ್ನನಾಗಿರುವನಲ್ಲವೇ? ಗೋಪಿ ಜನ ರಕ್ಷಣಾರ್ಥವಾಗಿ ಜಗದ್ರಕ್ಷಕನಾದ ವಾಸುದೇವನು ಪೂರ್ವದಲ್ಲಿ ತನ್ನ ಕಿರು ಬೆರಳ ತುದಿಯಲ್ಲಿ 7 ದಿನಗಳ ಪರ್ಯಂತರ ಮಾತ್ರ ಗಿರೀಶನನ್ನು ಅಂದರೆ ಪರ್ವತಶ್ರೇಷ್ಠವಾದ ಗೋವರ್ಧನನನ್ನು ಧರಿಸಿದ್ದನು. ಎಲೈ ಮಹಾತ್ಮನೇ, ನೀನು ನಿರಂತರದಲ್ಲಿಯೂ ನಿನ್ನ ಚಿತ್ತದಲ್ಲಿ ಗಿರೀಶನನ್ನು ಅಂದರೆ ಕೈಲಾಸ ಪರ್ವತಾಧಿಪತಿಯಾದ ಪರಶಿವನನ್ನು ಧರಿಸಿಕೊಂಡಿರುವೆ. ಶ್ರೀಹರಿಯು ಯುದ್ಧದಲ್ಲಿ ಭೂಪುತ್ರನಾದ ನರಕನನ್ನು ಒಂದಾವರ್ತಿ ಸಂಹರಿಸಿದನು. ನಾರಾಯಣನಿಗಿಂತಲೂ ಅಧಿಕನಾದ ನೀನು ನಿನ್ನ ಭಕ್ತರಿಗಾಗಿ ಯಾವಾಗಲೂ ನರಕವನ್ನು ಪರಿಹರಿಸುತ್ತಲೇ ಇರುವೆ. ಪೂರ್ವದಲ್ಲಿ ವಸುದೇವ ಪುತ್ರನಾದ ನಾರಾಯಣನು ಅನೇಕವಾದ ಗೋಸಮೂಹವನ್ನು ವನಪ್ರದೇಶದಲ್ಲಿ ಸಂರಕ್ಷಿಸಿದವನಾಗಿ ಅಭ್ಯಂತರವಿಲ್ಲದ ವಿಶೇಷ ಯಶಸ್ಸನ್ನು ಲೋಕತ್ರಯದಲ್ಲಿಯೂ ಸಂಪಾದಿಸಿದನು. ಎಲೈ ಮಹಾಪುರುಷನಾದ ಸಾತ್ಯವತೇಯನೇ, ನೀನು ನಿನ್ನ ಪಾವನವಾದ ವದನದಲ್ಲಿ ಅನಂತವಾದ ಗೋಸಮೂಹವನ್ನು ಅಂದರೆ ವೇದ ಸಮೂಹವನ್ನು ರಕ್ಷಿಸುವವನಾಗಿ ವಾಸುದೇವನಿಗೆ ಸಮಾನನೆನಿಸಿಕೊಂಡಿರುವೆ. ಸಮಸ್ತ ವಿಧವಾದ ಕಾರ್ಯಗಳಿಗೂ ಕಾರಣನೆಂಬ ವೈಲಕ್ಷಣ್ಯದಿಂದ ಯಾರು ಪರಬ್ರಹ್ಮವಾಚ್ಯವಾದ ತತ್ ಎಂಬ ಪದಕ್ಕೂ ಜೀವವಾಚ್ಯವಾದ ತ್ವಂ ಎಂಬ ಪದಕ್ಕೂ ಬ್ರಹ್ಮಜೀವೈಕ್ಯವಾಚ್ಯವಾದ ತತ್ ಮತ್ತು ತ್ವಂ ಪದಗಳ ಸಂಯೋಜನವಾದ ತತ್ತ್ವಂ ಪದಕ್ಕೂ ಲಕ್ಷನಾಗಿರುವನೋ, ಯಾರನ್ನು ಅನಂತವಾದ ವೇದಗಳು ನಿರಂತರದಲ್ಲಿಯೂ ಮೂಲ ಪ್ರಕೃತಿಯ ಉತ್ಪತ್ತಿಗೂ ಕಾರಣನಾಗಿ ಆ ಮೂಲ ಪ್ರಕೃತಿಯ ನಷ್ಟ ಹೇತುವಾಗಿ ಪ್ರಕೃತಿ ದೂರನಾಗಿರುವುದರಿಂದ ಪುರುಷನೆಂತಲೂ ಅನಾದಿ ಸಿದ್ಧನಾಗಿರುವುದರಿಂದ ಪುರಾಣನೆಂತಲೂ ಹೊಗಳುತ್ತಲಿರುವವು, ಅಂತಹ ನಿರ್ವಿಕಾರ ಸ್ವರೂಪನಾದ ನಾರಾಯಣನು ಈ ಜಗತ್ತಿನಲ್ಲಿ ನೀನಲ್ಲದೆ ಬೇರೊಬ್ಬನಲ್ಲವು. ಮಂಗಳ ಚರಿತ್ರನಾದ ವೇದವ್ಯಾಸ ಮುನಿಯೇ ಸರ್ವವ್ಯಾಪಕನಾದ ಮಹಾವಿಷ್ಣುವು ವೇದವ್ಯಾಸ ಮುನಿಯು. ಲೋಕದಲ್ಲಿ ಪರಮಪೂಜ್ಯನಾದ ವೇದವ್ಯಾಸ ಮುನಿಯೇ ಜಗತ್ ಪರಿಪೂರ್ಣನಾದ ಸಚ್ಚಿದಾನಂದ ಬ್ರಹ್ಮರಸ ಸಮುದ್ರನಾಗಿರುವನು. ಸರ್ವಮಂಗಳ ಪ್ರದಾಯಕನಾದ ವೇದವ್ಯಾಸ ಮಹಾಮುನಿಯೇ ಈ ಜಗತ್ತಿಗೆ ಏಕಮಾತ್ರ ಗುರುಸ್ವರೂಪನು. ಭಕ್ತಾನುಗ್ರಹಕಾರನಾದ ವೇದವ್ಯಾಸ ಮುನಿಯು ಪರಮ ಪವಿತ್ರವಾದ ವಸಿಷ್ಠ ಗೋತ್ರೋದ್ಧಾರಕನು. ಅಂತಹ ಲೋಕೋತ್ತರ ಮಹಿಮಾನ್ವಿತನಾದ ವೇದವ್ಯಾಸ ಮುನಿಪತಿಗಾಗಿ ನಾನು ಅಧಿಕತರವಾದ ಭಕ್ತಿಯಿಂದ ಅಭಿವಂದಿಸುವೆನು. ಹೀಗೆಂದು ನಾನಾ ವಿಧವಾಗಿ ಸ್ತುತಿಸಿ ಪದೇ ಪದೇ ಅತಿಶಯ ಭಕ್ತಿಯಿಂದ ನಮಸ್ಕರಿಸಿ ಶ್ರೀ ಶಂಕರ ಯತಿಯು ತನ್ನ ಕರಗಳನ್ನು ಜೋಡಿಸಿ
ಅತ್ಯಂತ ವಿನಯದಿಂದ ಮುನಿಪತಿಗೆ ದರ್ಭಾಸನವನ್ನು ತೋರಿಸಿ ಅಭಿಮುಖದಲ್ಲಿ ನಿಂತಿರಲು ಸಕಲ ದೇವಕುಲಾರಾಧಿತನಾದ ಕೃಷ್ಣದ್ವೈಪಾಯನ ವ್ಯಾಸನು ಅತುಲವಾದ ಸಂತೋಷದಿಂದೊಡಗೂಡಿ ದರ್ಭಾಸನದಲ್ಲಿ ಮಂಡಿಸಿ ವಿನಯಪೂರ್ವಕವಾದ ಮಧುರ ವಾಗ್ವಿಲಾಸದಿಂದ ಶಂಕರ ಯತಿಪತಿಯನ್ನು ಕುರಿತು ಈ ಪ್ರಕಾರ ಮಾತನಾಡಿದನು. ಎಲೈ ಉತ್ತಮೋತ್ತಮನಾದ ಸನ್ಯಾಸಿಯೇ, ಲಾಲಿಸು. ನನ್ನಿಂದ ಹೇಳಲ್ಪಟ್ಟಿರುವ ಶಾರೀರಿಕ ಸೂತ್ರಗಳಿಗೆ ಪದವಾಕ್ಯ ಪ್ರಮಾಣ ಪಾರಾವಾರ ಪಾರೀಣನಾದ ನೀನು ಈ ಪರಿಯಾಗಿ ಶ್ರೇಷ್ಠವಾದ ಭಾಷ್ಯವನ್ನು ವಿಸ್ತರತೆಯಿಂದ ವಿರಚಿಸಿರುವ ವಿಧಾನವನ್ನು ಒಬ್ಬ ಸಿದ್ಧಪುರುಷನು ಅತಿ ಹಿತದಿಂದ ನನಗೆ ತಿಳಿಯಪಡಿಸಿದುದರಿಂದ ಅತಿಶಯ ಸಂತುಷ್ಟಾಂತರಂಗನಾಗಿ ನಿನ್ನ ದರ್ಶನಾಪೇಕ್ಷೆಯಿಂದ ಇಲ್ಲಿಗೆ ಬಂದಿರುವೆನು ಎಂದು ವೇದವ್ಯಾಸ ಮುನಿಯು ಹೇಳಿದನು. ಹೀಗೆಂದ ವೇದವ್ಯಾಸೋಕ್ತಿಯನ್ನು ಚಂದ್ರಚೂಡನಾದ ಶ್ರೀ ಶಂಕರಯತಿಯು ಲಾಲಿಸಿ ವಿಶೇಷ ಸಂತೋಷ ಸಮನ್ವಿತನಾಗಿ ದೇಹದಲ್ಲಿ ಹೆಚ್ಚಾದ ಆನಂದ ಪುಳಕವು ತಂಪಾಗಿ ತುಂಬಿ ಕಣ್ಣುಗಳಲ್ಲಿ ಆನಂದ ಅಶ್ರುಗಳು ತುಳುಕಾಡುತ್ತಿರಲು ನಿರ್ವಿಶೇಷ ಭಕ್ತಿಭಾವದಿಂದೊಡಗೂಡಿದವನಾಗಿ ಪಾರಾಶರ್ಯನ ಪಾವನ ಪಾದ ಸರಸೀರುಹ ಯುಗ್ಮದಲ್ಲಿ ಅಭಿವಂದಿಸಿ ಅತ್ಯಂತ ವಿನಯೋಪೇತನಾಗಿ ಈ ಪ್ರಕಾರ ವಿಜ್ಞಾಪಿಸುತ್ತಲಿದ್ದನು. ಇಲೈ ಮಹಾನುಭಾವನೆ, ಶ್ರೇಷ್ಠನಾದ ಸುಮಂತುವು, ಶಿಷ್ಯನಾದ ಪೈಲುವು, ಮಹಾಮಹಿಮಾನ್ವಿತನಾದ ವೈಶಂಪಾಯನ ಮುನಿಯು, ಇವರೇ ಮುಂತಾದ ಅನೇಕ ಜನಗಳು ತತ್ವಜ್ಞಾನನಿಷ್ಠನಾದ ನಿನಗೆ ಪ್ರಿಯ ಶಿಷ್ಯರುಗಳಾಗಿರುವಲ್ಲಿ ಅಲ್ಪನಾದ ನಾನು ಎಷ್ಟು ಮಾತ್ರದವನು. ನೀನು ಚರಣಾರಾಧಕನಾದ ಭಕ್ತರಲ್ಲಿ ಅಪಾರ ದಯಾಭರಿತನಾಗಿರೋಣದರಿಂದ ಭಕ್ತ ಜನೈಕ ಚಿಂತಾಮಣಿ ಎಂಬ ನಿನ್ನ ಯಶಸ್ಸನ್ನು ಪ್ರಕಾಶಗೊಳಿಸಿ ದೀನನಾಗಿಯೂ ಪಾಮರನಾಗಿಯೂ ಇರುವ ನನಗೆ ದರ್ಶನವನ್ನು ಕೊಟ್ಟು ಕಾಪಾಡುವ ಘನೋದ್ದೇಶದಿಂದ ಇಲ್ಲಿಗೆ ದಯಮಾಡಿ ನನ್ನನ್ನು ಉದ್ಧರಿಸುವವನಾದೆ. ತೇಜಃಪುಂಜನಾದ ಸೂರ್ಯನನ್ನು ಆರಾಧಿಸುವಾಗೆ ಆತನ ಉಪಚಾರಾರ್ಥವಾಗಿ ದೀಪವನ್ನಿಟ್ಟಂತೆ ಎಲೈ ಮಹಾತ್ಮನೆ, ನಿನ್ನಿಂದ ವಿರಚಿಸಲ್ಪಟ್ಟು ಸಕಲ ತತ್ವಾರ್ಥಗಳನ್ನು ಮತ್ತು ಅಪಾರವಾದ ಸಕಲ ವೇದಾರ್ಥಗಳ ಸಾರವನ್ನು ನಿರಂತರವಾಗಿ ಸ್ವತಮೇವ ಬೋಧಿಸುತ್ತಲಿರುವ ಘನತರವಾದ ಬ್ರಹ್ಮಸೂತ್ರಗಳಿಗೆ ಅಲ್ಪಜ್ಞನಾದ ನಾನು ಭಾಷ್ಯವನ್ನು ಯಥಾಮತಿಯಾಗಿ ರಚಿಸಿರುವೆನು. ನನ್ನ ಈ ವಿಧವಾದ ತರಳತನದ ಅಪರಾಧಗಳನ್ನು ಮನಸ್ಸಿಗೆ ತಾರದೆ ಕ್ಷಮಿಸಿ ಉಗುರುವರನೇ ನನ್ನನ್ನು ರಕ್ಷಿಸಬೇಕು. ಆರಾಧಕರು ಭಕ್ತಿ ಸಮನ್ವಿತನಾಗಿ ತನಗೆ ಸಮರ್ಪಿಸಿದ ದೀಪಗಳ ಉಪಚಾರವನ್ನು ಮುಕ್ತಿದಾತನು ಜಗಚ್ಚಕ್ಷುವೂ ಆದ ಸೂರ್ಯದೇವನು ಹೇಗೆ ವಿಶ್ವಾಸದಿಂದ ಪರಿಗ್ರಹಿಸಿ ಶರಣರಿಗೆ ವರಗಳನ್ನು ಕೊಟ್ಟು ಕಾಪಾಡುವನು, ಹಾಗೆ ಕಾಲ ಕರ್ಮ ಪಾಶದೂರನಾದ ನೀನು ನಿನ್ನ ಚರಣಭಕ್ತನಾದ ನನ್ನಿಂದ ರಚಿಸಲ್ಪಟ್ಟಿರುವ ಈ ಭಾಷ್ಯವನ್ನು ಪ್ರೇಮದಿಂದ ಸ್ವೀಕರಿಸಿ ಪರಾಮರ್ಶಿಸಿ ನನ್ನನ್ನು ರಕ್ಷಿಸಬೇಕೆಂದು ಪ್ರಾರ್ಥಿಸುವವನಾಗಿ ಶ್ರೀ ಶಂಕರ ಯತಿಯು ಬ್ರಹ್ಮಸೂತ್ರ ಭಾಷ್ಯ ಪುಸ್ತಕವನ್ನು ಬಾದರಾಯಣ ಮುನಿಗೆ ಸಮರ್ಪಿಸಿದನು. ಎಲೈ ಪೂಜ್ಯನಾದ ಗುರುವರೇಣ್ಯನೇ, ಲಾಲಿಸು. ನಾನು ಸಂಪೂರ್ಣವಾಗಿಯೂ ವಿಚಾರಹೀನನಾಗಿ ಪರಿಪಕ್ವವಲ್ಲದ ಅಲ್ಪಬುದ್ಧಿಯಿಂದೊಡಗೂಡಿದವನಾಗಿ ರಚಿಸಿರುವ ಈ ಬ್ರಹ್ಮಸೂತ್ರ ಭಾಷ್ಯವನ್ನು ಕರುಣಾರಸಪೂರಿತನಾದ ನೀನು ಸಾವಧಾನದಿಂದ ಅವಲೋಕಿಸಿ ಇದರಲ್ಲಿ ಇರಬಹುದಾದ ಪ್ರಮಾದಗಳನ್ನು ಕ್ರಮಪಡಿಸಬೇಕು ಎಂದು ದೈನ್ಯದಿಂದ ಶ್ರೀ ಶಂಕರನು ವಿಜ್ಞಾಪಿಸಿ ಮತ್ತೆ ಮತ್ತೆ ಬೇಡಿಕೊಳ್ಳುತ್ತಿದ್ದನು. ಹೀಗೆ ಹೇಳಿದ ಯತಿಶಂಕರನ ವಿನಯೋಪೇತವಾದ ವಿಜ್ಞಾಪನೆಗಳನ್ನು ವೇದವ್ಯಾಸ ಮುನಿಯು ಲಾಲಿಸಿ ಭಾಷ್ಯ ಪುಸ್ತಕಗಳನ್ನು ಪರಿಗ್ರಹಿಸಿ ಚಂದ್ರಚೂಡನಾದ ಶ್ರೀ ಶಂಕರನಿಂದ ರಚಿಸಲ್ಪಟ್ಟಿರುವ ಭಾಷ್ಯವನ್ನು ಅಮೂಲಾಗ್ರವಾಗಿ ಪರಿಶೀಲಿಸಿ ಮನಸ್ಸಿನಲ್ಲಿ ಅತ್ಯಂತವಾದ ಆನಂದವನ್ನು ತಳೆದು ತೃಪ್ತಿಯಿಂದ ತಲೆದೂಗುತ್ತಾ, ಎಲೈ ಯತಿವರನೇ, ನನ್ನಿಂದ ರಚಿಸಲ್ಪಟ್ಟಿರುವ ಬ್ರಹ್ಮಸೂತ್ರದ ಉತ್ತಮಾಂಗಕ್ಕೆ ಈ ಭಾಷ್ಯವು ರತ್ನ ಖಚಿತವಾದ ಕಿರೀಟವನ್ನು ಇಟ್ಟಂತಾಯಿತು ಎಂದನು. ಈ ಪರಿಯಾಗಿ ಹೇಳಿ ಸೂತ್ರ ಶಬ್ದಗಳಿಗೆ ಅನುಸಾರವಾಗಿಯೂ ಸೂತ್ರಾರ್ಥಗಳನ್ನು ವಿಶದಗೊಳಿಸುವುದಾಗಿಯೂ ಬ್ರಹ್ಮಸೂತ್ರ ವಾಕ್ಯಗಳಿಂದ ಎಲ್ಲ ಆಕ್ಷೇಪಗಳಿಗೂ ಸಮಾಧಾನವನ್ನು ಕೊಡುವುದಾಗಿಯೂ ಸೂತ್ರಾಭಿಪ್ರಾಯವನ್ನು ಸಿದ್ಧಾಂತಗೊಳಿಸುವುದಾಗಿಯೂ ಇರುವ ಬ್ರಹ್ಮಸೂತ್ರ ಭಾಷ್ಯವನ್ನು ಸೂತ್ರಕಾರನಾದ ವೇದವ್ಯಾಸ ಮುನಿಯು ಮತ್ತೆ ಮತ್ತೆ ಸಂತೋಷಾತಿಶಯದಿಂದ ನೋಡಿ
ಭಾಷ್ಯಕಾರನಾದ ಶ್ರೀ ಶಂಕರ ಯತಿಯನ್ನು ಕುರಿತು ಈ ಪರಿಯಾಗಿ ಹೇಳಿದನು. ಎಲೈ ಯತಿಶ್ರೇಷ್ಠನೇ, ನೀನು ಪೂರ್ವಮೀಮಾಂಸೆಯನ್ನು, ಉತ್ತರ ಮೀಮಾಂಸೆಯನ್ನು, ವ್ಯಾಕರಣ ಶಾಸ್ತ್ರವನ್ನು ಸಹ ಸಂಪೂರ್ಣವಾಗಿ ಅರಿತವನಾಗಿರುವೆ. ಶ್ರೇಷ್ಠನಾದ ಗೋವಿಂದ ಪಾದ ಮುನಿಯ ಪರಮ ಪ್ರಿಯ ಶಿಷ್ಯನಾದ ನಿನ್ನಿಂದ ಸಮಕ್ತಿಗಳಲ್ಲದೆ ಸದುಕ್ತಿಗಳಲ್ಲದೆ ತದ್ವ್ಯತಿರೇಕಗಳು ಹೇಗೆ ಹೊರಡುವವು? ಮನನ ಸ್ಥಾನೀಯವಾದ ಬ್ರಹ್ಮಸೂತ್ರದಲ್ಲಿನ ಎಲ್ಲ ಅಧ್ಯಾಯಗಳಲ್ಲಿ ಅತ್ಯಂತ ರಹಸ್ಯಾರ್ಥಗಳನ್ನು ವ್ಯಕ್ತಗೊಳಿಸುವುದಾಗಿಯೂ ಮಿತವಾದ ವಾಕ್ಯ ಸರಣಿಯಿಂದ ಹಿತವಾದ ಅಮಿತಾರ್ಥಗಳನ್ನು ಬೋಧಿಸುವುದಾಗಿಯೂ ಇರುವ ಈ ಬ್ರಹ್ಮಸೂತ್ರ ಭಾಷ್ಯವನ್ನು ರಚಿಸಲು ಯೋಗ್ಯನು ಲೋಕಪ್ರತೀತನಾದ ನೀನೊಬ್ಬನೇ ಅಲ್ಲದೆ ಉಳಿದವರು ಸಮರ್ಥರಾಗುವರೆ. ಸೂತ್ರಕಾರನಾದ ನನ್ನ ನಿಜವಾದ ಆಶಯವನ್ನು ತಿಳಿದು ಭಾಷ್ಯವನ್ನು ನೀನು ರಚಿಸಿರುವೆ. ಜಗತ್ಪ್ರಭುವಾದ ಶಂಕರನು ಕ್ರೋಧಾಧಿಕನಾಗಿರುವನು. ಎಲೈ ಯತಿಶಂಕರನೇ, ನೀನು ಆ ಕ್ರೋಧಾದಿ ವರ್ಗದಿಂದ ರಹಿತನಾಗಿರುವೆ. ಲೋಕವಿಭೂ ಶಂಕರನು ತನ್ನ ಶಿರಸ್ಸಿನಲ್ಲಿ ಒಂದೇ ಕಲೆಯನ್ನು, ಅಂದರೆ ಚಂದ್ರನ ರೇಖೆಯೊಂದನ್ನು ಮಾತ್ರವೇ ಧರಿಸಿರುವನು. ನೀನು ಬಹುಕಲಾ ಅಂದರೆ ಬಹುವಿದ್ಯಾ ಸಮನ್ವಿತನಾಗಿರುವೆ. ಆದುದರಿಂದ ಎಲೈ ಯತಿಶಂಕರನೇ, ನೀನು ಲೋಕನಾಥನಾದ ಆ ಶಂಕರನಿಗಿಂತಲೂ ಅಧಿಕನಾದವನು ಎಂದು ವೇದವ್ಯಾಸ ಮುನಿಯು ಕೊಂಡಾಡಿದನು. ಎಲೈ ಯತಿವರೇಣ್ಯನೇ, ನೀನು ಶ್ರೇಷ್ಠವಾದ ಅದ್ವೈತ ತತ್ವಕ್ಕೆ ಆಭರಣ ಸ್ವರೂಪವಾಗಿ ಅದರ ಅಲಂಕಾರವನ್ನು ವೃದ್ಧಿಗೊಳಿಸಿರುವೆ. ನೀನು ಪರಿಶುದ್ಧವಾದ ಅದ್ವೈತ ತತ್ವವೆಂಬ ಕಮಲಕ್ಕೆ ಸೂರ್ಯ ಸ್ವರೂಪನಾಗಿ ಅದನ್ನು ವಿಶದಗೊಳಿಸಿರುವೆ. ನೀನು ಅದ್ವೈತ ತತ್ವವೆಂಬ ಮಹಾ ಸಮುದ್ರಕ್ಕೆ ಅಮೃತಕರ ಸ್ವರೂಪನಾಗಿ ಅದನ್ನು ಅಭಿವೃದ್ಧಿಗೊಳಿಸಿರುವೆ. ನೀನಲ್ಲವೇ ಸಂಪೂರ್ಣ ತತ್ವಜ್ಞಾನ ಮಹಾಪಂಡಿತನು. ನಿನ್ನಿಂದ ವಿರಚಿಸಲ್ಪಟ್ಟಿರುವ ಸರ್ವೋತ್ತಮೋತ್ತಮವಾದ ಭಾಷ್ಯವು ಬ್ರಹ್ಮಸೂತ್ರಾಧ್ಯಾಯಗಳಿಗೆ ಸಹಜ ಸ್ವರೂಪವನ್ನು ವ್ಯಕ್ತಗೊಳಿಸುವ ಸ್ವಚ್ಛವಾದ ಕನ್ನಡಿಯಂತಿರುವುದು ಎಂದು ಬಾದರಾಯಣ ಮುನಿಯು ಹೇಳಿದನು. ಎಲೈ ಪರಶಿವಾಂಶ ಸಂಭೂತನಾದ ಯತಿಕುಲ ಲಲಾಮನೆ, ಲಾಲಿಸು. ಪ್ರಸಿದ್ಧವಾದ ಈ ಬ್ರಹ್ಮಸೂತ್ರಾಧ್ಯಾಯಗಳಿಗೆ ಮುಂದೆ ಅನೇಕ ಜನರು ತಮ್ಮ ತಮ್ಮ ಮನಸ್ಸಿಗೆ ತೋರಿದಂತೆ ಭಾಷ್ಯಗಳನ್ನು ವಿರಚಿಸುವರು. ಆದರೆ ಮಂದಬುದ್ಧಿಯುಳ್ಳವರಾದ ಅವರುಗಳಿಗೆ ನನ್ನ ಆಶಯವನ್ನು ತಿಳಿಯುವ ಉಂಟಾಗುವುದಿಲ್ಲವೆಂದು ಭಾವವು. ನೀನು ಸರ್ವಜ್ಞಮೂರ್ತಿಯಾದುದರಿಂದ ನನ್ನ ಮನೋಗತವನ್ನು ತಿಳಿದು ಭಾಷ್ಯವನ್ನು ರಚಿಸಿರುವೆ. ಹೀಗೆಂದು ಪೂಜ್ಯನಾದ ಪಾರಾಶರ್ಯನು ತನ್ನ ಶ್ರೀ ಯತಿಶಂಕರ ವಿರಚಿತ ಭಾಷ್ಯವನ್ನು ಬಹುವಿಧದಿಂದ ಸ್ತುತಿಸಿ ಮತ್ತೆ ಯತಿವರೇಣ್ಯನನ್ನು ಕುರಿತು, ಎಲೈ ಮಹಾಮಹಿಮನೆ, ನೀನು ಅನಂತವಾದ ವೇದಗಳಿಗೆ ಸಾರಭೂತವಾದ ಭಾಷ್ಯವನ್ನು ವಿರಚಿಸು ಮತ್ತು ಲೋಕದ ಜನರಿಗೆ ಎರಡು ಲೋಕಗಳ ಸುಖ ಸದ್ಗತಿಗಳಿಗೆ ಹಿತವಾಗುವಂತೆ ಅನೇಕವಾದ ಗ್ರಂಥಗಳನ್ನು ವಿರಚಿಸು. ಇದು ನೀನು ರಚಿಸಿರುವ ಈ ಬ್ರಹ್ಮಸೂತ್ರ ಭಾಷ್ಯವನ್ನು ಪರಿಗ್ರಹಿಸು ಎಂದು ಹೇಳಿ ಭಾಷ್ಯ ಪುಸ್ತಕವನ್ನು ಶ್ರೀ ಶಂಕರನಿಗೆ ಕೊಟ್ಟನು. ಎಲೈ ಉತ್ತಮ ಯತಿಯೇ, ಈ ಉತ್ಕೃಷ್ಟವಾದ ಭಾಷ್ಯವು ಅಚಂದ್ರಾರ್ಕವಾಗಿ ಜಗತ್ತಿನಲ್ಲಿ ಸ್ಥಿರವಾಗಿದ್ದು ಜಗದೀಶ್ವರನ ಕೃಪೆಯಿಂದ ಸಾರ್ವಕಾಲದಲ್ಲಿಯೂ ಉತ್ತಮವಾದ ಕೀರ್ತಿಯನ್ನು ಪಡೆಯಲಿ. ನೀನು ಮುಂದೆ ಲೋಕಹಿತಾರ್ಥವಾಗಿ ಅನೇಕ ಜನ ದುರ್ವಾದಿಗಳನ್ನು ಜಯಿಸುವವನಾಗು. ಇನ್ನು ನೀನು ಹೊರಡು ಎಂದು ಯತಿಕುಲ ಶ್ರೇಷ್ಠನಿಗೆ ಮುನಿಕುಲ ಶ್ರೇಷ್ಠನು ತಿಳಿಯಪಡಿಸಿದನು. ಹೀಗೆಂದ ವ್ಯಾಸೋಕ್ತಿಯನ್ನು ಕೇಳಿ ಯತಿಶಂಕರನು ಆತನನ್ನು ಕುರಿತು, ಎಲೈ ಮುನಿಶ್ರೇಷ್ಠನೇ, ನಾನು ಮೊದಲೇ ವೇದವೇದಾಂತಗಳಿಗೆ ಭಾಷ್ಯವನ್ನು ರಚಿಸಿ ಅದನ್ನು ಶಿಷ್ಯವರ್ಗಕ್ಕೆ ಪ್ರೇಮದಿಂದ ಬೋಧಿಸಿರುವೆನಲ್ಲದೆ ಅನೇಕವಾದ ದುರ್ಮತಗಳನ್ನು ಖಂಡಿಸಿ ಯಥಾಮತಿಯಾಗಿ ಧರ್ಮ ಸಂಸ್ಥಾಪನಾ ಕಾರ್ಯವನ್ನು ನೆರವೇರಿಸಿರುವೆನು. ಇನ್ನು ನನ್ನಿಂದ ಆಚರಿಸಲ್ಪಡಬೇಕಾದ ಕಾರ್ಯವೊಂದು ಉಳಿದಿರುವುದು. ಅದನ್ನು ನಿನ್ನ ಸಾನ್ನಿಧ್ಯದಲ್ಲಿ ವಿಜ್ಞಾಪಿಸುವೆನು. ದಯೆಯಿಂದ ಲಾಲಿಸು. ಎಲೈ ಸಕಲ ಸಜ್ಜನನುತನೆ, ಕೇಳು. ಈ ಶರೀರವು ಮೊದಲು ಹೇಯವಾದ ಶುಕ್ಲ ಮತ್ತು ಶೋಣಿತವೆಂಬ ಧಾತುಗಳ ಸಂಯೋಜನದಿಂದ ರೂಪವನ್ನು ತಾಳಿ ಅಸಹ್ಯಕರವಾದ ಮಾತೃಗರ್ಭಕೋಶದಲ್ಲಿ ನಿರ್ಬಂಧದಿಂದ ಬೆರೆದು ಭೂಪತನವನ್ನು ಹೊಂದಿ ತರುವಾಯ ಆಹಾರ ಬಲದಿಂದ ವೃದ್ಧಿಯನ್ನು ತಾಳುತ್ತಲಿದ್ದು ಕೊನೆಗೆ ತಪ್ಪದೆ ಮರಣವನ್ನು ಹೊಂದುತ್ತಿರುವುದರಿಂದ ಇದನ್ನು ವಿಚಾರಪರರಾದ ತತ್ವಜ್ಞಾನಿಗಳು ಕೇವಲ ಅಶುದ್ಧವಾದ ವಸ್ತುವೆಂದು ಹೇಳುತ್ತಿರುವರು.
ಪೂರ್ವ ಜನ್ಮಗಳಲ್ಲಿ ಆಚರಿಸಲ್ಪಟ್ಟ ಪುಣ್ಯ ಮತ್ತು ತದ್ವಿರೋಧ ಕರ್ಮ ಫಲಾವಶೇಷದ ವಾಸನೆಯನ್ನು ಹೇತುವನ್ನಾಗಿ ಹೊಂದಿ ಭೂಲೋಕದಲ್ಲಿ ಉತ್ಪತ್ತಿಯಾಗಿ ಅನೇಕವಾದ ಅಸಹ್ಯ ಪದಾರ್ಥಗಳಿಂದೊಡಗೂಡಿ ಕೇವಲ ದುರ್ಗಂಧ ಮಿಶ್ರಿತವಾದ ಮಲಮೂತ್ರಗಳಿಂದ ತುಂಬಲ್ಪಟ್ಟು ಒಂದು ಎಳ್ಳಿನ ಮೊನೆಯಷ್ಟು ಸುಖವನ್ನು ಕಾಣದೆ ಪದೇ ಪದೇ ನೋವನ್ನು ತಾಳುತ್ತಲಿರುವ ನಶ್ವರವಾದ ಈ ಶರೀರವು ಎಷ್ಟು ದೀರ್ಘಕಾಲ ಪರ್ಯಂತರವಿದ್ದಾಗ್ಯೂ ವಿಚಾರ ಮಾಡಿದಲ್ಲಿ ಯಾವತ್ತಿಗೂ ನೈರ್ಮಲ್ಯವನ್ನು ಹೊಂದಲಾರದು. ಹೊರಭಾಗದಲ್ಲಿ ಚರ್ಮದ ಹೊದ್ದಿಕೆಯನ್ನು ಹೊಂದಿ ನೋಡುವವರಿಗೆ ವಿಶೇಷವಾದ ಸೌಂದರ್ಯವನ್ನು ತೋರುತ್ತಾ ಒಳಭಾಗದಲ್ಲಿ ಅಸಖ್ಯವಾದ ಅಪಾರ ಮಾಂಸದ ಮುದ್ದೆಗಳಿಂದಲೂ ರಕ್ತ ಜಲಗಳಿಂದಲೂ ಅನೇಕ ವಿಧವಾದ ಕ್ರಿಮಿಗಳಿಂದಲೂ ತುಂಬಲ್ಪಟ್ಟು ಕಾಲಕಾಲಕ್ಕೆ ಸರಿಯಾಗಿ ದೊರೆಯಬೇಕಾದ ಅನ್ನವು ದೊರೆಯದೆ ತಪ್ಪಿದರೆ ಶಕ್ತಿಗೊಂದಿ ಮೃತಿಯನ್ನು ತಾಳುತ್ತಲಿರುವುದರಿಂದ ಈ ಶರೀರವನ್ನು ವಿಶಾಲಮತಿಗಳಾದ ಮಹನೀಯರು ಅಶುಚಿಯ ಆಗರವೆಂದು ಹೇಳುತ್ತಲಿರುವರು. ಎಲೈ ಮಹಾನುಭಾವನೆ, ಈ ಕಾರಣಗಳಿಂದ ಶುದ್ಧವಲ್ಲದ ಈ ಅಶುಚಿಮಯವಾದ ನನ್ನ ದೇಹವನ್ನು ಪರಮ ಪಾವನವಾದ ಈ ಗಂಗಾ ನದಿಯ ದಡದಲ್ಲಿ ಮಹಾನುಭಾವನಾದ ನಿನ್ನ ಸಮಕ್ಷಮದಲ್ಲಿ ತ್ಯಜಿಸುವೆನು. ಇದಕ್ಕೆ ಅನುಗುಣವಾಗಿ ನನ್ನ ಆಯಸ್ಸಿನ ಅವಧಿಯು ತುಂಬಿ ಬಂದಿರುವುದು. ಎಲೈ ಪರಮಪೂಜ್ಯನೇ, ನೀನು ದಯೆಯಿಂದ ಈ ನನ್ನ ಕಾರ್ಯಕ್ಕೆ ಸಮ್ಮತಿಯನ್ನು ಕೊಡಬೇಕೆಂದು ಶ್ರೀ ಶಂಕರನು ಕೇಳುತ್ತಲಿರಲು ಅದನ್ನು ಕೇಳಿ ವೇದವ್ಯಾಸ ಮುನಿಯು ತನ್ನ ಮನಸ್ಸಿನಲ್ಲಿ ಶಂಕೆಯುಂಟಾಗಲು ಶಂಕರ ಯತಿಯನ್ನು ಕುರಿತು ಹೇಳಲು ಉಪಕ್ರಮಿಸಿದನು. ಎಲೈ ಯತಿಪತಿಯೇ, ತಡೆ ತಡೆ, ಈ ಲೋಕದಲ್ಲಿರುವ ನಿಚಾತರಾದ ಬಹುಜನ ಕುಮತವಾದಿಗಳಿರುವಲ್ಲಿ ಅವರೆಲ್ಲರನ್ನೂ ನೀನು ಜಯಿಸದಿದ್ದರೆ ಧರ್ಮ ಸಂಸ್ಥಾಪನೆಯಾಗುವುದೇ? ನೀನು ಈ ಲೋಕದಲ್ಲಿ ಇಲ್ಲದಿದ್ದಲ್ಲಿ ಮೋಕ್ಷ ಮಾರ್ಗವು ಸುಗಮವಾಗಲಾರದು. ಆದುದರಿಂದ ಎಲೈ ಬುದ್ಧಿಶಾಲಿಯೇ, ನಾನು ಹೇಳುವ ಮಾತುಗಳನ್ನು ಲಾಲಿಸು. ಈ ಶರೀರವು ಕೇವಲ ಅಶುಚಿಯಾದುದೆಂದು ಭಾವಿಸಿ ದೇಹವನ್ನು ವರ್ಜಿಸುವುದಾದರೆ ದೇಹವಿಲ್ಲದಿದ್ದಲ್ಲಿ ಯಾವ ಧರ್ಮವನ್ನು ಅರ್ಜಿಸಲು ಸಾಧ್ಯವಾಗುವುದು? ಈ ದೇಹವೇ ಧರ್ಮ ಸಾಧನವಾದುದು, ಈ ಶರೀರವೇ ಸಕಲ ಸತ್ಕರ್ಮ ಸಾಧನವಾದುದು. ಇಂತಹ ಸುಖ ಸದ್ಗತಿ ಹೇತುವಾದ ದೇಹವನ್ನು ತ್ಯಾಗ ಮಾಡುವುದು ಉಚಿತವಲ್ಲವು. ಪೂರ್ವದಲ್ಲಿ ಕೈಲಾಸ ಪರ್ವತದಲ್ಲಿ ಪರಶಿವಾತ್ಮಕನಾದ ನಿನ್ನನ್ನು ದೇವ ಮುನಿಗಳೆಲ್ಲರೂ ಬಂದು ಶರಣಾಕ್ರಾಂತರಾಗಿ ವೇದ ಮತವನ್ನು ಉದ್ಧರಿಸಬೇಕೆಂದು ಸಂಪ್ರಾರ್ಥಿಸಲಾಗಿ ದಯಾನ್ವಿತನಾದ ನೀನು ಮನುಷ್ಯ ರೂಪಿನಿಂದ ಅವತರಿಸಿ ದಯಮಾಡಿರುವುದನ್ನು ಕರುಣಾ ಸಮುದ್ರನಾದ ನೀನು ಮರೆಯಬಹುದೇ? ಆಯುಃ ಪರಿಮಿತಿಯು ಒದಗಿರುವುದೆಂದು ನೀನು ಹೇಳಿದುದಕ್ಕೆ ಉತ್ತರವನ್ನು ಹೇಳುವೆನು, ಲಾಲಿಸು. ಭಕ್ತನಾದ ಮುನಿಕುಲ ಶ್ರೇಷ್ಠ ಮಾರ್ಕಂಡೇಯನಿಗೆ ಮಿತವಿಲ್ಲದ ಆಯಸ್ಸನ್ನು ಅನುಗ್ರಹಿಸಿದ ಕರುಣಾರಸ ಪೂರಿತನಾದ ನೀನು ಮನುಷ್ಯ ರೂಪಿನಿಂದ ಅವತರಿಸಿರುವ ಪ್ರಯುಕ್ತ ನಿನಗೆ ನಾನು ನನ್ನ ಆಯುಷ್ಯದ ಭಾಗವನ್ನು ಕೊಡುವೆನು. ನೀನು ಅವತರಿಸಿದಾಗ್ಗೆ 8 ವರ್ಷ ಮಾತ್ರ ಆಯಸ್ಸಿನ ಅವಧಿಯಿದ್ದು ನೀನು ಯತ್ಯಾಶ್ರಮವನ್ನು ಅಂಗೀಕರಿಸಿದುದರಿಂದ ಅದು ದ್ವಿಗುಣವಾಗಿ 16 ವರ್ಷದ ಆಯಸ್ಸಿನ ಅವಧಿಯಾಯಿತಷ್ಟೇ. ಈಗ ಅದು ಮುಗಿಯುತ್ತಾ ಬಂದಿರುತ್ತಾಗಿ ಜಗದೀಶ್ವರನ ಅನುಗ್ರಹದಿಂದ ಮತ್ತೆ 16 ವರ್ಷದ ಆಯುಷ್ಯವು ನಿನಗೆ ಹೆಚ್ಚಲಿ ಎಂದು ವೇದವ್ಯಾಸ ಮುನಿಯು ವರವನ್ನು ಕರುಣಿಸಿದನು. ಧರ್ಮದ್ರೋಹಿಗಳಾದ ಭೇದವಾದಿಗಳೆಲ್ಲರನ್ನೂ ವಾದ ಮುಖದಲ್ಲಿ ಜಯಿಸಿ ಪರಮಶ್ರೇಷ್ಠವಾದ ಅದ್ವೈತ ತತ್ವಾಮೃತವನ್ನು ಬೋಧಿಸಿ ಲೋಕದಲ್ಲಿನ ಅನೇಕ ದುರ್ಮತಗಳನ್ನು ಖಂಡಿಸಿ ಸಂತೋಷದಿಂದ ಇನ್ನೂ 16 ವರ್ಷಗಳು ಭೂಲೋಕದಲ್ಲಿದ್ದು ತರುವಾಯ ಕೈಲಾಸವನ್ನು ಕುರಿತು ದಯವಿಟ್ಟು ಬರುವುದು ಎಂದು ವೇದವ್ಯಾಸನು ತಿಳಿಸಿದನು. ಇಂತೆಂದ ವ್ಯಾಸೋಕ್ತಿಯಂ ಕೇಳಿ ಯತಿಶಂಕರನು ಸಮ್ಮತಿಯಿಂದ ವಿನಯೋಪೇತನಾಗಿ ತಲೆಬಾಗಿ, ಎಲೈ ಮಹಾನುಭಾವನೆ, ನಿನ್ನಿಂದ ವಿರಚಿಸಲ್ಪಟ್ಟ ಘನವಾದ ಬ್ರಹ್ಮಸೂತ್ರಾಧ್ಯಾಯಗಳ ಮಹಿಮೆಯಿಂದ ಭಾಷ್ಯವು ವಿಶೇಷವಾದ ಘನತೆಯನ್ನು ಪಡೆಯುವುದು. ಲೋಕದಲ್ಲಿ ಸರ್ವೋತ್ತಮವಾದ ಪುಷ್ಪದ ಜೊತೆಯಲ್ಲಿರುವ ನಾರಿಗೆ ಹೇಗೆ ಯೋಗ್ಯವಾದ ಸ್ಥಳವು ದೊರೆಯುವುದು ಅದರಂತೆಯಲ್ಲವೇ ಎಂದು ಕೈಮುಗಿದು ಮತ್ತೆ ಈ ಪರಿಯಾಗಿ ಹೇಳಿದನು. ಎಲೈ ಋಷಿಕುಲೋತ್ತಮನೇ, ಲಾಲಿಸು. ನಿನ್ನಿಂದ ಅನುಗ್ರಹಿಸಲ್ಪಟ್ಟ ಸಕಲ ಕಾರ್ಯಗಳನ್ನು ನೆರವೇರಿಸುವೆನು. ಸಜ್ಜನ ಸಮೂಹಕ್ಕೆ ದಿವ್ಯವಾದ ಅದ್ವೈತ ತತ್ವಾಮೃತವನ್ನು ವಿಶೇಷವಾಗಿ ಬೋಧಿಸಿ ಭೇದ ಜ್ಞಾನವನ್ನು ಪರಿಹರಿಸುವೆನು.
ತತ್ವವಿದ್ಯಾ ಪ್ರಕಟಣಾ ಸಮರ್ಥತೆಯಿಂದೊಡಗೂಡಿದ ಸೂತ್ರಾಧ್ಯಾಯಗಳ ಸಹಾಯ ಸಂಪತ್ತಿನಿಂದ ಸುಲಭವಾಗಿ ದುರ್ಮತವಾದಿಗಳನ್ನು ಖಂಡಿಸಿ ನಿಷ್ಕಲ್ಮಷವಾದ ವೇದಮಾರ್ಗವನ್ನು ನಿರುಪಾಧಿತವನ್ನಾಗಿ ಮಾಡುವೆನು. ಎಲೈ ಮಹಾನುಭಾವನೆ, ಲೋಕ ಸಂರಕ್ಷಣಾ ಸಮರ್ಥನು, ಪೂರ್ಣ ದಯಾಭರಿತನು ಆದ ನೀನು ಕೃಪೆಯಿಂದ ಇಲ್ಲಿಗೆ ದಯಮಾಡಿ ನನ್ನಿಂದ ರಚಿಸಲ್ಪಟ್ಟ ಬ್ರಹ್ಮಸೂತ್ರಾದಿ ಭಾಷ್ಯಗಳನ್ನು ಯಶೋಭರಿತವನ್ನಾಗಿ ಮಾಡಿದೆ. ಕಲಿಕಲ್ಮಷ ಪರಿಹಾರಕವಾದ ನಿನ್ನ ಈ ಪರಮ ಪಾವನವಾದ ಪುಂಡರೀಕ ಯುಗ್ಮದ ಸಂದರ್ಶನ ಮಹೋತ್ಸವವು ಅನಾಯಾಸವಾಗಿ ನನಗೆ ಲಭಿಸಿತು. ನಾನು ಅತ್ಯಂತ ಧನ್ಯನು ಎಂದು ಯತಿಶಂಕರನು ಹೇಳಿ ಮಹಾತ್ಮನಾದ ಬಾದರಾಯಣ ಮುನಿಗೆ ಶ್ರದ್ಧಾಸಮನ್ವಿತನಾಗಿ ಅಭಿವಂದಿಸಿದನು. ಹೀಗೆ ನಮಸ್ಕರಿಸಿದ ಶ್ರೀ ಶಂಕರ ಯತಿಯ ಶಿರಸ್ಸನ್ನು ಪಿಡಿದು ಎತ್ತಿದವನಾಗಿ ಕೃಪಾಭರಿತನಾದ ವೇದವ್ಯಾಸ ಮುನಿಯು ತನಗೆ ಪ್ರಾಪ್ತವಾಗಿರುವ ಸಂತೋಷಾಧಿಕ್ಯದಿಂದ ಕಣ್ಣುಗಳಲ್ಲಿ ಸೋರಿ ಹರಿಯುತ್ತಲಿರುವ ಆನಂದ ಬಾಷ್ಪ ಪ್ರವಾಹವು ದೇಹದಲ್ಲಿ ಸಂಭ್ರಮವಶಾತ್ ಹೆಚ್ಚುತ್ತಲಿರುವ ತಂಪಾದ ಬೆವರಿನ ಪ್ರವಾಹದಲ್ಲಿ ಸಂಗಮವಾಗುತ್ತಲಿರಲು ಪರಾಶರ ಪುತ್ರನು ತನ್ನ ಮನದಲ್ಲಿ ಭಕ್ತಿಭಾವದಿಂದ ವೇದಕುಲಾರಾಧಿತನಾದ ಶ್ರೀಕಂಠೇಶ್ವರನ ಚರಣ ಸರಸೀರುಹಗಳನ್ನು ಧ್ಯಾನಿಸುತ್ತಾ ಯತೀಶ್ವರನನ್ನು ಬೀಳ್ಕೊಂಡು ಅಂತರ್ಧಾನನಾದನು. ಇದರೊಂದಿಗೆ 17ನೆಯ ಸಂಧಿ ಮಂಗಳವಾದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.